ಪ್ರೀತಿ ವೀಕ್ಷಕರೇ, ಯೂಟ್ಯೂಬಲ್ಲಿ ಡೈಲಿ ವಿಡಿಯೋನ ಅಪ್ಲೋಡ್ ಮಾಡಬೇಕಾ? ಬಹುತೇಕ ಮಂದಿಗೆ ಈ ಕ್ವಶನ್ ಇರುತ್ತೆ. ಯಾರೆಲ್ಲ ಯೂಟ್ಯೂಬನ್ನು ಮಾಡ್ತಾ ಇದ್ದಾರೋ ಅವ್ರಿಗೆ ಈ ಕ್ವಶನ್ ಇರುತ್ತೆ. ಹಾಗಾದರೆ ಯೂಟ್ಯೂಬಲ್ಲಿ ಡೈಲಿ ವಿಡಿಯೋಸ್ನ ಅಪ್ಲೋಡ್ ಮಾಡಬೇಕಾ? ಡೈಲಿ ಅಪ್ಲೋಡ್ ಮಾಡಿದ್ರೆ ವ್ಯೂಸ್ ಬರುತ್ತಾ? ಇಲ್ಲದೇ ಇದ್ದರೆ ವ್ಯೂಸ್ ಬರಲ್ವಾ? ಅಥವಾ ಯೂಟ್ಯೂಬು ಯಾರು ಯೂಟ್ಯೂಬರ್ಸ್ ಇದ್ದಾರೋ ಅವ್ರಿಗೆ ಸಪೋರ್ಟ್ ಮಾಡಲ್ವಾ? ಈ ಎಲ್ಲ ಕ್ವಶನ್ಗಳು ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿರ್ತಾರೋ ಇವ್ರಿಗೆ ಇದ್ದೇ ಇರುತ್ತೆ. ಯೂಟ್ಯೂಬ್ ಅಂದಮೇಲೆ ವ್ಯೂಸ್ ಬರಬೇಕು, ಮತ್ತು ಅದರಿಂದ ಮಾನಿಟೈಸೇಷನ್ ಆಗಬೇಕು, ಆನಂತರದಲ್ಲಿ ದುಡ್ಡು ಬರಬೇಕು. ಇದೆಲ್ಲ ಕನಸುಗಳಿಟ್ಟುಕೊಂಡು ಯೂಟ್ಯೂಬನ್ನು ಆರಂಭ ಮಾಡಿರ್ತಾರೆ. ಇಂತಹ ಸಂದರ್ಭದಲ್ಲಿ ವ್ಯೂಸ್ ಬರಲಿಕ್ಕೆ ಡೈಲಿ ಅಪ್ಲೋಡ್ ಮಾಡಬೇಕಾ? ಅಪ್ಲೋಡ್ ಮಾಡಿದ್ರೆ ವ್ಯೂಸ್ ಬರುತ್ತಾ? ಇಲ್ಲಾಂದ್ರೆ ಬರಲ್ವಾ? ಈ ಥರ ಎಲ್ಲ ಕ್ವಶನ್ಗಳಿದೆ. ಈ ವಿಡಿಯೋದಲ್ಲಿ ನಾನು ಈ ಥರದ ಡೌಟ್ಸ್ಗಳ ಬಗ್ಗೆ ನಿಮಗೆ ಒಂದು ಕ್ಲಾರಿಟಿಯನ್ನು ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ. ಜೊತೆಗೆ ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ಹೊಂದಿದ್ದೀರೋ ಅವ್ರಿಗೆ ಬಹುತೇಕವಾಗಿ ಯೂಟ್ಯೂಬ್ ರಿಲೇಟೆಡ್ ಕಂಟೆಂಟನ್ನು ನಾನು ನನ್ನ ಚಾನಲ್ನಲ್ಲಿ ಕೊಡ್ತಾ ಇದ್ದೀನಿ. ಆ ದಿಸೆಯಿಂದಾಗಿ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ನಂತರದಲ್ಲಿ ವಿಡಿಯೋ ನೋಡಿ. ಜೊತೆಗೆ ನಾನು ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳು ನಿಮಗೆ ಬಂದು ತಕ್ಷಣದಲ್ಲಿ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಮೂಲಕ ನಾನು ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳು ನಿಮಗೆ ಬಂದು ತಲುಪ್ತವೆ. ಪ್ರೀತಿ ವೀಕ್ಷಕರೇ, ನಂದು ಮತ್ತೊಂದು ಚಾನಲ್ ಇದೆ, ಡಾಕ್ಟರ್ ಜ್ಞಾನದೇವಿಗೆ ಅಂತ ಹೇಳಿ. ಅದು ತುಂಬಾ ಚೆನ್ನಾಗಿ ನಡೀತಾ ಇದೆ. ಆ ದಿಸೆಯಿಂದಾಗಿ ಆ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಈ ಮೂಲಕ ರಿಕ್ವೆಸ್ಟ್ ಮಾಡ್ತಾ ಆ ಚಾನಲ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ. ಬನ್ನಿ, ಹಾಗಾದ್ರೆ ಡೈಲಿ ವಿಡಿಯೋಸ್ನ ಅಪ್ಲೋಡ್ ಮಾಡಬೇಕಾ? ಬಹುತೇಕವಾಗಿ ಯೂಟ್ಯೂಬು ಡೈಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ ಅಂತೇನು ಹೇಳಲ್ಲ. ಆದರೆ ಯೂಟ್ಯೂಬ್ನಲ್ಲಿ ಒಂದು ಆಲ್ಗರಿಥಮ್ ಅಂತ ಇದೆ. ಅದೇನು ಮಾಡುತ್ತೆ? ಅದು ಒಂಥರ AI ಕೆಲಸವನ್ನು ಮಾಡ್ತಾ ಇರುತ್ತೆ. ಬಹುತೇಕವಾಗಿ ಯಾರೆಲ್ಲ ಯೂಟ್ಯೂಬಲ್ಲಿ ಕಂಟೆಂಟ್ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡ್ತಿರ್ತಾರೋ ಆ ಆಲ್ಗರಿಥಮ್ ಏನು ಮಾಡುತ್ತೆ, ನಿಮ್ಮ ಚಾನಲ್ಗೆ ವಿಡಿಯೋಸ್ಗಳು ಯಾವ ಟೈಮಲ್ಲಿ ಅಪ್ಲೋಡ್ ಆಗ್ತವೆ, ಎಷ್ಟು ಗಂಟೆಗೆ ಅಪ್ಲೋಡ್ ಆಗ್ತವೆ, ಆ ವಿಡಿಯೋ ಲೆಂತು ಏನಿರುತ್ತೆ, ಯಾವ ಥರದ ಕಂಟೆಂಟನ್ನು ಮಾಡಿದ್ದಾರೆ ಎಲ್ಲವನ್ನು ಕೂಡ ಫೈಂಡ್ ಮಾಡುತ್ತೆ. ಆ ಫೈಂಡ್ ಮಾಡಿ ಆನಂತರದಲ್ಲಿ ಈ ವಿಡಿಯೋ ಯಾರಿಗೆ ನಾನು ಸಜೆಸ್ಟ್ ಮಾಡಬೇಕು, ಯಾವಾಗ ಸಜೆಸ್ಟ್ ಮಾಡಬೇಕು ನೋಡಿ, ದಿನಗಳನ್ನು ಕೂಡ ಕೌಂಟ್ ಮಾಡುತ್ತೆ, ಜೊತೆಗೆ ಕಂಟೆಂಟನ್ನು ಕೂಡ ಕೌಂಟ್ ಮಾಡುತ್ತೆ. ಇಂಥ ಸಂದರ್ಭದಲ್ಲಿ ನೀವು ಕಂಟೆಂಟನ್ನು ಒಂದೇ ರೀತಿಯಾದ ಕಂಟೆಂಟ್ ಮಾಡೋದು ಉತ್ತಮ ಅನ್ನೋದು ನನ್ನ ಅನಿಸಿಕೆ. ಯಾಕಂತ ಹೇಳಿದ್ರೆ ಮಲ್ಟಿ ಕಂಟೆಂಟ್ ಮಾಡಿದ್ರೆ ಆ ಯೂಟ್ಯೂಬ್ ಆಲ್ಗರಿದಮ್ಗೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಇದನ್ನು ಯಾರಿಗೆ ಸಜೆಸ್ಟ್ ಮಾಡಬೇಕು? ಈಗ ಎಜುಕೇಷನ್ ಚಾನಲ್ ಆದರೆ ಎಜುಕೇಷನ್ ಚಾನಲ್ ಯಾರ್ಯಾರೆಲ್ಲ ನೋಡ್ತಿರ್ತಾರೋ ಅವ್ರಿಗೆ ಸಜೆಸ್ಟ್ ಮಾಡಬೇಕಾ? ಟೆಕ್ ಚಾನಲ್ ಆದರೆ ಟೆಕ್ ಯಾರ್ಯಾರೆಲ್ಲ ನೋಡ್ತಿರ್ತಾರೋ ಅವ್ರಿಗೆ ಇದನ್ನು ಸಜೆಸ್ಟ್ ಮಾಡಬೇಕಾ? ಟ್ರಾವೆಲ್ ವಿಡಿಯೋ ಆದರೆ ಟ್ರಾವೆಲ್ ನೋಡ್ತಾರಲ್ಲ ಅವ್ರಿಗೆ ನಾನು ಸಜೆಸ್ಟ್ ಮಾಡಬೇಕಾ? ಈ ಥರದಲ್ಲಿ ನೀವೇನಾದರೂ ಮಲ್ಟಿ ವಿಡಿಯೋಗಳನ್ನು ಮಾಡಿದ್ರೆ, ಅಂದರೆ ಮಲ್ಟಿ ಕಂಟೆಂಟ್ ವಿಡಿಯೋಗಳನ್ನು ಮಾಡಿದ್ರೆ ಅದಕ್ಕೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಆವಾಗ ಅದು ಯಾರಿಗೆ ಸಜೆಸ್ಟ್ ಮಾಡಬೇಕು, ಯಾವಾಗ ಸಜೆಸ್ಟ್ ಮಾಡಬೇಕು, ಈ ಥರ ಕನ್ಫ್ಯೂಸ್ ಆಗುತ್ತೆ. ಆ ಕನ್ಫ್ಯೂಸ್ಗೆ ಆಲ್ಗರಿದಮ್ಗೆ ನೀವು ಒಳಗೆ ಮಾಡಬಾರ್ದು. ಆ ದಿಸೆಯಿಂದಾಗಿ ಒಂದೇ ರೀತಿಯಾದ ಒಂದೇ ಇನ್ಫಾರ್ಮೇಷನ್ ಇರತಕ್ಕಂಥ ಕಂಟೆಂಟನ್ನು ಮಾಡೋದು ಉತ್ತಮ. ಈಗ ಟ್ರಾವೆಲ್ ಮಾಡಿದ್ರೆ ಟ್ರಾವೆಲ್ ಮಾಡೋದು, ಎಜುಕೇಷನ್ ರಿಲೇಟೆಡ್ ಮಾಡಿದ್ರೆ ಎಜುಕೇಷನ್ ರಿಲೇಟೆಡ್ ಮಾಡೋದು. ಬಹುತೇಕವಾಗಿ ಎಜುಕೇಷನ್ ರಿಲೇಟೆಡ್ ಅಂತ ಹೇಳಿದ್ರೆ ಯೂಟ್ಯೂಬ್ ಚಾನಲ್ಗೆ ಗೈಡ್ ಮಾಡೋದು ಕೂಡ ಒಂದು ರೀತಿಯಾಗಿ ಎಜುಕೇಷನ್ ಚಾನಲ್ ಆಗುತ್ತೆ. ಆದರೆ ಎಜುಕೇಷನ್ ಚಾನಲ್ ಅಂದರೆ ಈ ಕೆಲವು ಸಿಲೆಬಸ್ಗಳು ಇಟ್ಕೊಂಡು ಮಾಡ್ತಕ್ಕಂಥ ಚಾನಲ್ ಕೂಡ ಎಜುಕೇಷನ್ ಚಾನಲ್ ಆಗುತ್ತೆ. ಆದರೆ ಯೂಟ್ಯೂಬ್ ರಿಲೇಟೆಡ್ ಮಾಡ್ತಕ್ಕಂಥ ವಿಡಿಯೋಗಳೆಲ್ಲ ಟೆಕ್ ಚಾನಲ್ ಆಗುತ್ತೆ. ಆ ದಿಸೆಯಿಂದಾಗಿ ನೀವು ಯಾವ ರೀತಿಯಾದ ಕಂಟೆಂಟನ್ನು ಮಾಡ್ತಿರ್ತೀರೋ ಅದೇ ರೀತಿಯಾದ ಕಂಟೆಂಟನ್ನು ಮಾಡೋದು ಉತ್ತಮ. ಜೊತೆಗೆ ಡೈಲಿ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತೇನು ಯೂಟ್ಯೂಬ್ ಕೇಳಲ್ಲ. ಆದರೆ ಒಂದು ಸಮಯಕ್ಕೆ ವಿಡಿಯೋನ ಅಪ್ಲೋಡ್ ಮಾಡೋದು, ಜೊತೆಗೆ ನೀವು ಡೈಲಿ ಆದರೆ ಡೈಲಿನೇ ಮಾಡೋದು, 3 ಡೇಸ್ ಆದರೆ 3 ಡೇಸೇ ಮಾಡೋದು, 1 ವೀಕ್ ಆದರೆ 1 ವೀಕೇ ಮಾಡೋದು. ಅಂದರೆ ನೀವು ಯಾವ ದಿನ ಯಾವ ಟೈಮು ಇದನ್ನು ಮಾತ್ರ ಮಿಸ್ ಮಾಡಬಾರ್ದು. ಆ ದಿಸೆಯಿಂದಾಗಿ ಆಲ್ಗರಿದಮ್ಗೆ ಗೊತ್ತಾಗ್ಬಿಡುತ್ತೆ ಈ ವಿಡಿಯೋ ಇಷ್ಟು ಗಂಟೆಗೆ ಅಪ್ಲೋಡ್ ಆಗುತ್ತೆ ಇವ್ರ ಚಾನಲಲ್ಲಿ, ಜೊತೆಗೆ ಈ ದಿನ ಆಗುತ್ತೆ ಅಂಥೇಳಿ ಆ ದಿನ ಅದು ಕಾಯ್ದು ಸಜೆಸ್ಟ್ ಮಾಡುತ್ತೆ. ಯಾರೆಲ್ಲ ನೋಡ್ತಿರ್ತಾರೋ ಅವ್ರಿಗೆ ಸಜೆಸ್ಟ್ ಮಾಡುತ್ತೆ. ಒಮ್ಮೊಮ್ಮೆ ಯೂಟ್ಯೂಬು ಕಂಪ್ಲೀಟ್ ಸಜೆಸ್ಟ್ ಮಾಡುತ್ತೆ, ಅಂದರೆ ವಿಡಿಯೋ ವೈರಲ್ ಆಗೋಕ್ಕೂ ಕೂಡ ಸಜೆಸ್ಟ್ ಮಾಡುತ್ತೆ. ಆ ದಿಸೆಯಿಂದಾಗಿ ಡೈಲಿ ಅಪ್ಲೋಡ್ ಮಾಡಬೇಕು ಅಂತೇನಿಲ್ಲ. ಮಾಡಿದ್ರೆ ನಿಮಗೆ ವ್ಯೂಸ್
ಮಾಡಿದ್ರೆ ನಿಮಗೆ ವ್ಯೂಸ್ ಕೌಂಟ್ ಆಗುತ್ತೆ, ಬಹಳ ಉತ್ತಮ. ಆದರೆ ಯೂಟ್ಯೂಬ್ ಡೈಲಿ ಮಾಡಬೇಕು ಅಂತ ಏನಿಲ್ಲ. ಕೆಲವು ಜನ ಒಂದು ವಾರಕ್ಕೆ ಮಾಡೋರಿದ್ದಾರೆ, ತಿಂಗಳಿಗೆ ಮಾಡೋರಿದ್ದಾರೆ, 3 ಡೇಸ್ಗೆ ಮಾಡೋರಿದ್ದಾರೆ. ಅವ್ರ ವಿಡಿಯೋಗಳು ವೈರಲ್ ಆಗ್ತವೆ. ಯಾಕೆ ಅಂತ ಹೇಳಿದ್ರೆ ಕಂಟೆಂಟು ಸೇಮ್ ಕಂಟೆಂಟಲ್ಲಿ ಮಾಡ್ತಿರ್ತಾರೆ, ಜೊತೆಗೆ ಡೇ ಮತ್ತು ಟೈಮನ್ನು ಒಂದೇ ರೀತಿಯಾಗಿ ಅಡ್ಜಸ್ಟ್ ಮಾಡ್ಕೊಂಡಿರ್ತಾರೆ. ಆ ದಿಸೆಯಿಂದಾಗಿ ಬಹುತೇಕವಾಗಿ ಟೈಮು, ಡೇ, ಕಂಟೆಂಟು ಈಕ್ವಲ್ ಇದ್ದರೆ ಯೂಟ್ಯೂಬಲ್ಲಿ ವಿಡಿಯೋಗಳು ವೈರಲ್ ಆಗ್ತವೆ, ಏನು ತೊಂದರೆ ಇಲ್ಲ. ಆ ದಿಸೆಯಿಂದಾಗಿ ಬಹುತೇಕವಾಗಿ ಈ ರೀತಿಯೇ ನೀವು ವಿಡಿಯೋಗಳನ್ನು ಮಾಡಿ ಟೈಮ್ನ ಇಟ್ಕೊಳ್ಳಿ, ಒಂದು ಡೇ ಇಟ್ಕೊಳ್ಳಿ. ವಿಡಿಯೋ ಯಾಕೆ ವೈರಲ್ ಆಗಲ್ಲ ನೋಡಿ. ಆದರೆ ಇವತ್ತು ಹಾಕಿ ನಾಳೆ ವೈರಲ್ ಆಗಬೇಕು ಅಂದರೆ ಸಾಧ್ಯವಿಲ್ಲ. ಮತ್ತೆ ಕೆಲಸ ಮಾಡ್ತಾ ಇರಬೇಕು. ಯಾವುದೋ ಒಂದು ವಿಡಿಯೋ, 2 ವಿಡಿಯೋ, 3 ವಿಡಿಯೋ ನಿಮಗೆ ವೈರಲ್ ಆಗ್ತವೆ. ಅಷ್ಟಾದರೆ ಸಾಕು, ನಿಮಗೆ ಸಬ್ಸ್ಕ್ರೈಬರ್ಸು ಬರ್ತಾರೆ, ವ್ಯೂಸು ಹೆಚ್ಚಾಗುತ್ತೆ. ಅದೇ ಕಂಟೆಂಟ್ ಮಾಡ್ತಾ ಹೋದರೆ ಅದೇ ಸಬ್ಸ್ಕ್ರೈಬರ್ಸು ನೋಡ್ತಾನೆ ಇರ್ತಾರೆ, ಯೂಟ್ಯೂಬು ಸಪೋರ್ಟ್ ಮಾಡ್ತಾನೆ ಇರುತ್ತೆ. ಆಗ ನಿಮ್ಮ ಸಬ್ಸ್ಕ್ರೈಬರ್ಸ್ನು ಗೇನ್ ಮಾಡ್ತಾ ಹೋಗ್ಬೋದು, ವ್ಯೂಸು ಗೇನ್ ಮಾಡ್ತಾ ಹೋಗ್ಬೋದು. ಆದಷ್ಟು ಬೇಗ ಮಾನಿಟೈಸೇಷನ್ ಮಾಡ್ಕೋಬೋದು. ಆ ನಂತರದಲ್ಲಿ ದುಡ್ಡನ್ನು ಕೂಡ ಮಾಡ್ತಾ ಹೋಗ್ಬೋದು. ಇದನ್ನ ಫಾಲೋ ಮಾಡಿ. ಬಹುತೇಕವಾಗಿ ಬೇಕಾಗುತ್ತೆ. ಯೂಟ್ಯೂಬಲ್ಲಿ ಕೆಲವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳು ಬೇಕಾಗ್ತವೆ. ಅದೇ ರೀತಿಯಾಗಿ ಕೆಲಸ ಮಾಡಬೇಕು. ಇದು ಒಂದು ರೀತಿಯಲ್ಲಿ ಯೂಟ್ಯೂಬ್ಗೆ ನಿಮ್ಮ ದುಡಿಮೆ ಆಗಿರುತ್ತೆ. ಆ ದುಡಿಮೆ ಇದ್ರೆ ಮಾತ್ರ ದುಡ್ಡು ಬರುತ್ತೆ. ಸುಮ್ಮನೆ ಯೂಟ್ಯೂಬ್ ಕೂಡ ದುಡ್ಡನ್ನು ಕೊಡೋದಿಲ್ಲ. ಆ ದಿಸೆಯಿಂದಾಗಿ ಮೊದಲು ಕಡಿಮೆ ದುಡ್ಡು ಬರ್ಬೋದು, ಆ ನಂತರದಲ್ಲಿ ಹೆಚ್ಚು ಬರ್ಲಿಕ್ಕೆ ಸಾಧ್ಯ ಇದೆ. ಕೆಲವು ಒಂದೊಂದು ವಿಡಿಯೋಗಳೇ ತುಂಬ ವೈರಲ್ ಆಗಿ ಹೆಚ್ಚು ಬರಲಿಕ್ಕೂ ಕೂಡ ಹಣ ಸಾಧ್ಯ ಆಗ್ತದೆ. ಹೀಗೆ ನೀವು ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡಿ, ವ್ಯೂಸನ್ನ ಗೇನ್ ಮಾಡ್ತಾ ಹೋದರೆ ಸ್ಪಾನ್ಸರ್ಸು ಬಂದ್ಬಿಡ್ತಾರೆ. ಕೆಲವು ಆಟೋ ಸ್ಪಾನ್ಸರ್ಸ್ ಕೂಡ ಯೂಟ್ಯೂಬಲ್ಲಿ ಅಪ್ಡೇಟ್ ಆಗುತ್ತೆ. ಈಗ ಕೆಲವು ಅಮೆಜಾನ್ ಆಗ್ಬೋದು, ಫ್ಲಿಪ್ಕಾರ್ಟ್ ಆಗ್ಬೋದು, ಈ ಥರದವು ಕೂಡ ಆ್ಯಡ್ ಮಾಡಲಿಕ್ಕೆ ಯೂಟ್ಯೂಬೇ ಅವಕಾಶವನ್ನು ಕೊಡುತ್ತೆ. ಆಗ ನೀವು ಅಫಿಲಿಯೇಟೆಡ್ ಆಗಿ ಆ ಒಂದು ಪ್ರೋಗ್ರಾಮ್ನ ಶೋ ಮಾಡ್ತಾ ಹೋಗ್ಬೋದು. ಆಗ ಯಾರೆಲ್ಲ ಆ ಒಂದು ಚಾನಲ್ನಿಂದ ನಿಮ್ಮ ಲಿಂಕನ್ನು ಕ್ಲಿಕ್ ಮಾಡಿ ಪರ್ಚೇಸ್ ಮಾಡ್ತಾರೋ ನಿಮ್ಗೆ ಒಂದಷ್ಟು ಮಾರ್ಜಿನ್ ದುಡ್ಡನ್ನು ಯೂಟ್ಯೂಬ್ ಕೊಡ್ತಾ ಹೋಗುತ್ತೆ. ಇದೆಲ್ಲ ಫಾಲೋ ಮಾಡ್ಕೊಳ್ಳಿ. ಖಂಡಿತ ಯೂಟ್ಯೂಬಲ್ಲಿ ದುಡಿಬೋದು. ಜೊತೆಗೆ ಈ ಒಂದು ರೆಗ್ಯುಲೇಷನ್ಸ್ ಇದೆಯಲ್ಲ, ಟೈಮು, ಡೇ, ಇದನ್ನು ಮಾತ್ರ ಮಿಸ್ ಮಾಡಬೇಡಿ. ಆದಷ್ಟು ಫಾಲೋ ಮಾಡಿ. ಯೂಟ್ಯೂಬಲ್ಲಿ ಒಳ್ಳೆ ಕಂಟೆಂಟ್ ಕ್ರಿಯೇಟರ್ ಆಗ್ಬೋದು, ಜೊತೆಗೆ ದುಡ್ಡು ಕೂಡ ಮಾಡ್ಬೋದು. ಪ್ರೀತಿ ವೀಕ್ಷಕರೇ, ಇದಿಷ್ಟು ಇವತ್ತಿನ ಮಾಹಿತಿಯಾಗಿತ್ತು. ಮತ್ತೊಂದು ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದೇ ಇನ್ನೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ಎಲ್ಲ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಅಂತೇಳಿ ಈ ಒಂದು ಚಾನಲ್ನ ಆರಂಭ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಜೊತೆಗೆ ಎಷ್ಟೋ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ಗೆ ಈ ಥರದ ವಿಡಿಯೋಗಳು ಬೇಕಾಗ್ತವೆ, ಶೇರ್ ಮಾಡಿ. ಮತ್ತೊಂದು ಇದೇ ರೀತಿಯಾದ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಲವ್ ಯು ಆಲ್.